ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಕಪಲ್ಸ್ ವಾಚ್. ಮಗು ಯಾವಾಗ ಕ್ಯೂರಿಯಾಸಿಟಿ ತಡ್ಕೊಂಡೈತಲ್ಲ, ಸಾಕಾಗಿತ್ತು, ಹಂಗಾಗಿ ನಾನು ಏನು ತೆಗ್ದಿಲ್ಲ. ಇಷ್ಟು ಗಿಫ್ಟ್ ಬಂದಿದೆ. ಇದನ್ನೆಲ್ಲ ನವ ಜೋಡಿಗಳು ಓಪನ್ ಮಾಡ್ತಾರೆ. ಏನೇನ್ ಬಂದಿದೆ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ಮದುವೆ ಎಲ್ಲ ಮುಗ್ದಿದೆ. ಸೊ ನಿಮಗೆ ಗೊತ್ತಿರೋಂಗೆ ಸಾಕಷ್ಟು ಗಿಫ್ಟ್ಗಳು ಬಂದಿರುತ್ತೆ. ಸೊ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಏನಂತ ಅಂದರೆ ಗಿಫ್ಟನ್ನ ಅನ್ಪ್ಯಾಕ್ ಮಾಡೋವಂಥ ವಿಡಿಯೋ. ಸೊ ಏನೇನು ಗಿಫ್ಟ್ ಬಂದಿದೆ, ಏನು ಎತ್ತ ಅಂಥೇಳಿ ನೀವು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ಇವಾಗ ನಾವು ಅಣ್ಣ ಮನೆಯಿಂದ ರೂಪ ಮನೆಗೆ ಹೋಗ್ತಾ ಇದ್ದೀವಿ. ಸೊ ರೂಪಂಗೆ ಗಿಫ್ಟ್ಗಳು ಬಂದಿದೆ, ಅನ್ಪ್ಯಾಕ್ ಮಾಡೋ ಸಮಯ. ಇವಾಗ ಹೋಗಿ ಅಲ್ಲೇನೋ ಇಡ್ಲಿ ವಡೆ ಎಲ್ಲ ಮಾಡಿದಾರಂತೆ, ಇನ್ನೊಂದು ರೋಟ್ ಬ್ಯಾಟಿಂಗ್ ಮಾಡಿ ಅದಾದಮೇಲೆ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಗೈಸ್, ಹೋಗೋಣ. ಇವಾಗ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಾಕಾಗಿದೆ ಗೈಸ್. ಇವಾಗ ನಾವು ಏನಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಣ ಅಂತ ಬಂದಿದ್ವಿ ಹಾಸನಲ್ಲಿ. ನಾವು ರೂಪರ್ ಮನೆಗೆ ಹೋಗಿ ಅಲ್ಲಿಂದ ಅವ್ರಿಗೆ ನಾಳೆ ಅವ್ರದ್ದು ರಿಸೆಪ್ಷನ್ ಇದೆ, ಬೀಗ್ರೂಟ ಇದೆ. ಸೊ ಅಲ್ಲಿ ಅವ್ರದ್ದು ಲೆಹಂಗಾ ಎಲ್ಲ ಟ್ರಯಲ್ ನೋಡಿ, ಅದಕ್ಕೆ ಜುವೆಲ್ಸ್ ಯಾವ ಥರ ಸೆಟ್ ಆಗುತ್ತೆ ಮತ್ತು ಹೇರ್ ಸ್ಟೈಲ್ ಯಾವ ಥರ ಸೆಟ್ ಆಗುತ್ತೆ ಅದೆಲ್ಲ ನೋಡ್ಕೊಂಡು ಬಂದು ಎಳ್ನೀರು ಕುಡ್ಕೊಂಡು ನಾವಿವಾಗ BSNL ಆಫೀಸ್ ಹತ್ರ ಬಂದ್ವಿ. ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಡ್ತಾರಂತೆ. ನಮ್ಮ ಸಕಲೇಶ್ಪುರದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕ್ಕೆ ಟೈಮೇ ಸಿಗಲಿಲ್ಲ ಆ್ಯಕ್ಚುಲಿ ನಾವು ಹೋದಾಗ. ನೋಡೋಣ ಗೈಸ್, ನಾನು ನಂಬರ್ ಚೇಂಜೇ ಮಾಡಿಸಿಲ್ಲ, ನಮ್ಮ ಅಪ್ಪನ ನಂಬರಲ್ಲೇ ಇದೆ ಆಧಾರ್ ಕಾರ್ಡ್. ಇವಾಗ ನನಗೆ PFಗೆ ಅದಕ್ಕೆ ಇದಕ್ಕೆ ಬಿಡಿಸ್ಕೊಳಕ್ಕೆ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮಾಡ್ಸೋಣ ಅಂತ ಬಂದಿದ್ದೀವಿ. ನೋಡೋಣ ಆಗುತ್ತೋ ಇಲ್ವೋ ಇವತ್ತು, ಗೊತ್ತಿಲ್ಲ. ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತಲೂ ಗೊತ್ತಿಲ್ಲ. ನೋಡೋಣ ಗೈಸ್, ಬನ್ನಿ ಇವಾಗ ಏನಾಗುತ್ತೆ. ಇಲ್ಲಿ ಆಧಾರ್ ಸೇವಾ ಕೇಂದ್ರ ಅಂತ ಏನೋ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಸೊ ಏನು ಅಂತ ಗೊತ್ತಿಲ್ಲ, ಕಿರಣ್ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಆಗುತ್ತೆ ಅಂತಂದರೆ ನೋಡಿ, ಅಲ್ಲಿ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಅವರು. ಅಲ್ಲಿ ಆಗುತ್ತೆ ಅಂದರೆ ಇವತ್ತು ಮಾಡಿಸ್ಬೇಕಾ ಎನಿ ಕಾಸ್ಟ್ ನಾನು ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಮಾಡಿಸ್ಲೇಬೇಕು. ಎಲ್ಲದಕ್ಕೂ ಏನಕ್ಕೆ ಒಂದಕ್ಕೆ ಆಧಾರ್ ಕಾರ್ಡ್ ನಂಬರ್ ಕೊಡೋಕೆ ಹೋದ್ರು ನಮ್ಮ ಅಪ್ಪನ ನಂಬರ್ಗೇ OTP ಹೋಗುತ್ತೆ. ಎಲ್ಲದಕ್ಕೂ ಫೋನ್ ಮಾಡಬೇಕು ಅವರಿಗೆ. ಪಾಪ ಅವರು ಒಂದ್ಸಲಿ ಕಟ್ ಮಾಡಿ ನಿಧಾನಕ್ಕೆ ಕೇಳಿ ನೋಡಿ ಆಮೇಲೆ ಕಾಲ್ ಮಾಡಿ ಹೇಳೋದು. ಸೊ ಹಾಗಾಗಿ ನಮಗೆ ತುಂಬ ಡಿಲೇ ಆಗ್ತಾಯಿದೆ. ಸೊ ಫಸ್ಟು ಚೇಂಜ್ ಮಾಡಿಸ್ಬೇಕು ಆಧಾರ್ ಕಾರ್ಡನ್ನ. ಅದಾದಮೇಲೆ ನಾವಿನ್ನೂ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿಲ್ಲ, ಅವತ್ತೇ ಕೇಳ್ಕೊಬಂದ್ವಿ ಅದೇನೋ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಂತ. ಸೊ ಅದನ್ನು ಕೂಡ ಅಪ್ಲೈ ಮಾಡಿ. ಇಷ್ಟು ಗಿಫ್ಟ್ ಬಂದಿದೆ, ಇದನ್ನೆಲ್ಲ ನವ ಜೋಡಿಗಳು ಓಪನ್ ಮಾಡ್ತಾರೆ. ಏನೇನು ಬಂದಿದೆ ನೋಡೋಣ. ಫಸ್ಟು ಯಾವ್ದು ಓಪನ್ ಮಾಡ್ತೀವ? ಹೆಸರು ಬರೆಯೋದು ಬೇಡವಾ? ಮತ್ತೆ ಬೆಳಕ್ ಸಾಲದು. ನಾನು ಹಿಡಿತೀನಿ, ಕೊಡು. ಚಾಕು ತಗೋಬರೋಣ. ಏನ್ ಬಂದಿರ್ಬೋದು? ಅದ್ರೊಳಗೆ ತುಂಬಿಡಿ. ಏನವ ಚೆನ್ನಾಗಿದೆ. ನೋಡಿ ಹೆಂಗಿದೆ. ಫಸ್ಟ್ ಗಿಫ್ಟ್ ಓಪನ್ ಮಾಡಿರೋದು ಇವಾಗ. ಸಂಜಯ್. ನೆಕ್ಸ್ಟ್ ಓಪನ್. ಕನ್ನಡದಲ್ಲೇ ಬರ್ಬಿಡಿ, ಅಲ್ಲ ಅರ್ಧ ಇಂಗ್ಲೀಷ್ ಕನ್ನಡ ಅರ್ಧ ಬರ್ದಿಟ್ಟ ನಮ್ಮ ಚಿನ್ನ ನಮಗೆ ಓದಬೇಕಲ್ಲ. ಇದು ಆರತಿ ಬಟ್ಲ, ಆರತಿ ತುಪ್ಪದ ಬತ್ತಿ ತುಪ್ಪದ ದೀಪ ಅಲ್ವಾ? ಆರತಿ ಕೊಟ್ಟಿರೋದು. ಅಣ್ಣ ಬರಿತಾ ಇದಾರೆ ಅಲ್ಲಿ ಏನೇನು ಬಂದಿದೆ, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಇವಳಂತೂ ಗೂಲಮ್ಮ ಇದ್ದಾಳೆ. ನೆಕ್ಸ್ಟ್ ಅದೇ ಕುಂಕುಮ ಬಟ್ಲು ಎಲ್ಲ ಆಲ್ಮೋಸ್ಟ್ ಮದ್ವೆಗೆ ಇದೆ ಕೊಡೋದು. ಚೆನ್ನಾಗಿದೆ, ಇಲ್ಲ ಲೋಟಸ್ ತರ ಇದೆ. ವಾವ್, ಕ್ಯೂಟ್ ಆಗಿದೆ ನೋಡು. ನೋಡಿ ಗೈಸ್, ಚೆನ್ನಾಯ್ತಲ್ಲ?
ಅದೇ ನಮ್ ರೂಪಗೆ ಎಷ್ಟೊತ್ತಿಗೆ ಗಿಫ್ಟ್ ಓಪನ್ ಮಾಡ್ತೀನಪ್ಪ. ಏನ್ ಮಾಡ್ಬೇಡ ನಿಮ್ ಮಗಳನ್ನ 2 ದಿವಸ ಹೇಳ್ತೀನಿ. ಆಂಟಿನ ಕ್ಯೂರಿಯಾಸಿಟಿ ತಡ್ಕೊಂಡೈತಲ್ಲ. ತಡ್ಕೊಂಡ್ರೆ ಸಾಕಾನಾಗಿತ್ತು, ಹಂಗಾಗಿ ನಾನು ಏನು ತೆಗ್ದಿಲ್ಲ. ಎಲ್ಲ ಇವನ್ ಫ್ರೆಂಡ್ಸ್. ಫ್ರೆಂಡ್ ಅಲ್ಲ ನಮ್ಮ ಲೆಕ್ಚರರ್. ಹೌದಾ? ಪ್ರದೀಪಣ್ಣ ಸೊ ಇಬ್ರಿಗೂ ಸೇರ್ಸ್ಬಿಟ್ಟು ಇದೊಂದು ಗಿಫ್ಟ್ ಅಂತ ಕೊಟ್ಟಿದಾರಂತೆ. ಏನಿರ್ಬೋದು ನೋಡೋಣ. ವಾಚಾ? ವಾಚೇ ಅಂತೆ. ಸೊನಾಟಾ ವಾಚ್. ಕಪಲ್ಸ್ ವಾಚ್. ಮಿಂಚದೆ ಹಾಕೊಂಡು ಇಬ್ರು ಹಾಕ್ಬಿಟ್ಟು ತೋರ್ಸು. ಅಲ್ಲೊಂದೈತೆ. ಸೊ ಗೈಸ್ ನೋಡಿ ಇಲ್ಲಿ ಕಪಲ್ ವಾಚ್. ಇಲ್ಲೂ ಒಂದಿದೆ ವಾಚ್ ಇನ್ನೊಂದ್ಸುತ್ತೆ. ಒಂದೈತಾ? ಅದಕ್ಕೆ ನಾನು ಸೊನಾಟಾ ವಾಚ್. ಇದು ಚೆನ್ನಾಗಿದೆ. ಬೆಚ್ಚಗೆ ಬ್ಲಾಕ್ ಚೆನ್ನಾಗಿ. ನಂಗೆ ಈ ತರ ದೊಡ್ಡ ದೊಡ್ಡದು ಜೋಶಲ್ಲಿ ತುಂಬೋದು ಮಾತ್ರ ಹೆಂಗ್ ಬೇಕಾ ಹಂಗೆ. ನೋಡು ಬೆಳ್ಳಿ ಹೆಂಗೆ. ಇದು ದೀಪನೇ. ಅದೇ ದೀಪನೇ ಇದು. ಮಾಮೂಲಿ ದೀಪ ಆರ್ತಿ. ನನ್ನ ಕೈಲಿ ರೆಶಿ ಇದೆ. ಎಲ್ಲ ಆಲ್ರೆಡಿ ಗೆಸ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಕ್ಯೂರಿಯಸ್ ಇರಲ್ಲ ನಿಮ್ಗೆ. ನೋಡಿ ಗೊತ್ತಾಗುತ್ತಲ್ಲ ಇಷ್ಟು. ನೀನ್ ಹೇಳ್ಬೇಡ. ಎಲ್ಲ ತೋರ್ಸ ಸ್ವಲ್ಪ ಚೆನ್ನಾಗಿ. ಸೊ ಗೈಸ್ ನೋಡಿ ಇದೊಂದು ತಕ್ಕಂಡು ವಾಟ್ಸಪ್ಪಿಗೆ ಹಾಕ್ತೀಯಾ? ಲಾಸ್ಟಿಗೆ ನಿಂಗೆ ಯಾವ ಗಿಫ್ಟ್ ಇಷ್ಟ ಆಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಎಲ್ಲ ನಂದೆ. ಅಷ್ಟೇ ಎಲ್ಲ ನಂದೆ. ಯಾವ ಗಿಫ್ಟ್ ಇಷ್ಟ ಕಷ್ಟ. ವೈಭವಿ ಚರಣ್ ಅಂತ ಹಾಕು. ವೈಭವಿ ಚರಣ್ ಅಂತ. ಈಗ ಮದ್ವೆ ಆಯ್ತಂದ್ರೆ ಓ ನಿಮ್ಮ ಓನರು. ಅವ್ರ ಓನರ್. ಸೊ ಗೈಸ್ ನೋಡಿ ಇದು ಕ್ಯೂಟ್ ಆಗಿದೆ. ಈ ಕುಂಕುಮ ಬಟ್ಲು ಒಳ್ಳೊಳ್ಳೆ ಡಿಸೈನ್ ಬರ್ತಾವಲ್ಲ. ಒಳ್ಳೊಳ್ಳೆ ಡಿಸೈನ್. ಅದು ಡಿಸೈನ್ ಓಕೆ ನೋಡಲಿ. ಅದು ವಾಚ್ ಇರ್ಬೇಕು. ಅದು ಆಚೆ ಇದು ಆಚೆ, ಅದಕ್ಕೆ ಫಸ್ಟ್ ಓಪನ್ ಮಾಡಿಟ್ಟಿದ್ದೆ. ಸ್ಮಾರ್ಟ್ ಅಲ್ಲ ಫಾಸ್ಟ್ ಟ್ರ್ಯಾಕ್ ವಾಚ್. ಒಂದ್ ಬ್ಯಾಗ್ ಖಾಲಿದೆ, ಅದ್ರೊಳಗೆ ಕಾಫಿ ಎಲ್ಲ ನೋಡಿ ನೋಡಿ ಗೈಸ್, ನೀವು ಇಷ್ಟೊಂದು ಕಷ್ಟಪಟ್ಟು ಮಾಡಿರೋದನ್ನ ವ್ಯರ್ಥ ಮಾಡೋದ್ಲೆಲ್ಲ. ಇವಾಗ ಇನ್ನೊಂದು ಗಿಫ್ಟು. ಇದು ಯಾರು ಕೊಟ್ಟಿರೋದವ? ಅಕ್ಕ ಕೊಟ್ಟಿರೋದಂತೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಬಾಳಕ್ ಹೋಯ್ತೀನಿ. ಇದು ಚಿನ್ನದ್ದು. ಪುಟ್ಟಿ ಬೇಡ, ಭೂಮಿಕಾ ಅಂತ ಬರೀ. ಭೂಮಿಕಾ ಅಂಕಲ್ ಇಲ್ಲಿ ಬಂದು ನೋಡ್ತಾ ಇದಾರೆ. ಅಣ್ಣ ಇದು ಆ ಕಡೆ ಕೆಳಗಿಟ್ಟಿರಿ ಅಣ್ಣ. ಇವಾಗ ಇನ್ನೊಂದು ಓಪನ್ ಮಾಡ್ತಿದ್ದಾರೆ. ಸೊ ಇದು ಫೋಟೋ ಫ್ರೇಮ್ ಅಂತಾನೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣನೇ. ಸೊ ರಾಧಾಕೃಷ್ಣ ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ. ನಿಮ್ ರೂಮಿಗೆ ಅಕ್ಕ ಇಲ್ಲಿ ನಮ್ಮ ಹತ್ರ ಜಾಗ ಇಲ್ಲ, ಎಲ್ಲ ನೀನು ನಿನ್ನ ಮನೆಗೆ ಕೊಂಡೊಯ್ದು ಮನೇಲೂ ಜಾಗ ಇಲ್ಲ. ಮೇಲು ಕಾಕು, ಮೇಲೆಲ್ಲ ಸ್ವಲ್ಪ ಫ್ರೀ ಆಗಿದೆ. ನಿಧಾನ ಓಪನ್ ಮಾಡು. ಅವಳಿಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ. ಏನಿರ್ಬೋದು ಏನಿರ್ಬೋದು. ಸಖತ್ತಾಗಿದೆ ನೋಡಿ. ಗಣಪತಿ ಇವರು ಆಟೋ ಸ್ಟ್ಯಾಂಡ್ ನೋಡಿ ಏನ್ ಸಖತ್ತಾಗಿದೆ. ಚೆನ್ನಾಗಿದೆ. ಇದನ್ನು ಕೊಂಡೊಯ್ದು ಎಲ್ಲಿ ಇಟ್ಕೊಂಡು ನಾನು ಇನ್ನೊಂದು ಓಪನ್. ಅಂತ ಇದು ರಾಧಾಕೃಷ್ಣ ಆಗಿದೆ. ವರ್ಷಿ ಬುದ್ಧ ಬುದ್ಧ ಚೆನ್ನಾಗಿದೆ. ವರ್ಷಿ ಒಂದೇ ಅಂತ ಹೇಳಿ ಜಾಸ್ತಿ. ಶೇಖರ್ ಶೋಭಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅವ್ನ ಕೈಯಾರೆ ನನ್ಗೋಸ್ಕರ 1 ವಾರ ಕುತ್ಕೊಂಡು ಬರ್ದವನಂತೆ. ನಮ್ದಷ್ಟು ಏನ್ ಬರ್ದಿರೋದು ನೋಡೋಣ. ಎಷ್ಟು ಕ್ಯೂರಿಯಸ್ ಆಗಿದ್ಯಾ ಈ ವಿಡಿಯೋ ಇದನ್ನ ಓಪನ್ ಮಾಡಕ್ಕೆ. ಅವ್ನು ಹೇಳ್ತಾ ಇದ್ದ ನಂಗೆ, ಅವ್ರ ಅಮ್ಮ ಹೇಳಿತ್ತು. ನೀಟಾಗಿ ಓಪನ್ ಮಾಡೋಣ ಅಂತ ಇದನ್ನ ಅವಳು. ಏನ್ ಬರ್ದಿರೋದು? ರೈಟಿಂಗ್ ಅಲ್ಲಿ ಬರ್ದಿರೋದು. ಏನ್ ಫೋಟೋ ಬರ್ದವ್ರು ನಮ್ಮನ್ನ ಕೇಳು ಬರ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ನೋಡಿ.
ಆಂಜನೇಯ ಬಿಡಿಸಿದಾನೆ, ಎಷ್ಟು ಚೆನ್ನಾಗಿ ಬಿಡಿಸಿದಾನೆ ಗೊತ್ತಾ. ಮನೆಗೆ ಹಾಕಿದ್ದಾನೆ ಗಣಪತಿ. ಅಂದ್ರೆ ಆರ್ಟಿಸ್ಟ್ ಅವರು. ಆರ್ಟಿಸ್ಟ್ ಏನಲ್ಲ, ಇಲ್ಲ ಓದಿ ಖುಷಿ ಖುಷಿ ಅವ್ನಿಗೆ ಏನೋ ಅದೊಂದು ಕಲೆ ಹಂಗೆ ಎಷ್ಟು ಪ್ಯಾಕ್ ಮಾಡ್ಸೋನೆ ಅಂತ. ಬಿಚ್ಚೋತಿಗೆ ಅಯ್ಯೋ ದೇವ್ರೆ, ಅದು ಸೇಫ್ಟಿ ಆಗಿರ್ಲಿ ಅಂತ ಎಲ್ಲ ಹಂಗೆ ಸ್ಪಾಂಜಲ್ ಹಾಕೋದು. ಸೊ ಗೈಸ್ ನೋಡಿ ಅಲ್ಲಿ ಎಷ್ಟು ಫುಲ್ ಕವರ್ ಆಗ್ಬಿಟ್ಟಿದೆ. ಇನ್ನು ಕಾಣಂಗಿಲ್ಲ. ಜೋಪನ ಇಲ್ಲಿ ನಾನು ಕಟ್ ಮಾಡುವ, ಇಲ್ಲಿ ನಾನು ಎಳಿಬೇಡ ಪರ್ರನು ಕಟ್ ಮಾಡ್ತೀನಿ. ಹಿಂಗೆ ಎತ್ತು ಕೈಯ ಸೈಡಿಂದ ನೋಡೋಣ ಅನ್ಸುದ. ನೀನು ಅರ್ಜೆಂಟಲ್ಲಿ ಕಟ್ ಮಾಡ್ತಿದ್ಯಾ? ಏನೇನು ನಿಂತು ಹಾಂ ನೋಡಿ ಗೈಸ್ ಇದು ಅವರೇ ಕೈಯಾರೆ ಬಿಡಿಸಿರೋ ಡ್ರಾಯಿಂಗ್ ಅಂತೆ. ತೋರ್ಸಿ ಹಿಂಗ ಅಬ್ಬರ ಕಡೆಗೆ ನೋಡಿ ಏನ್ ಸಖತ್ತಾಗಿ ಮಾಡಿದ್ದಾರೆ. ಬರ್ದಿರೋದು ಕೈಯಲ್ಲಿ ಫ್ರೆಂಡಾ ಯಾರು? ನಮ್ಮ ಪಕ್ಕ ಹಿಂದೆ ಮನೆ. ಮನೆ ಪಕ್ಕದವ್ರಂತೆ ಬಿಡಿಸಿದ್ದಾರೆ ನೋಡಿ, ಕೈಯಲ್ಲಿ ಬಿಡಿಸಿರೋದು. ಈ ಗಿಫ್ಟ್ ಕೊಟ್ಟಿರೋದು ಇವಳ ಸ್ಕೂಲ್ ಫ್ರೆಂಡ್ ಅಂತೆ, ರೂಪನ್ ಸ್ಕೂಲ್ ಫ್ರೆಂಡ್. ಸೊ ಏನಿರ್ಬೋದು ಗೆಸ್ ಮಾಡಿ ಗೈಸ್. ಎಲ್ಲಿದ್ಯೋ? ಬುದ್ಧನ್ ತಂದಿಡಿ ಅಂತಲ್ಲ ಸಿಂಜು. 2 ಬುದ್ಧ ಬಂದವು. 3 ಬುದ್ಧ ಆದಾಗ ಅದ್ರಲ್ಲಿ 2 ಬುದ್ಧ. ಗೋಲ್ಡನ್ ಬುದ್ಧನ್ ಇದೆ. ಬೈತಾರ ನಿಂಗೆ. ಫೋನ್ ಮಾಡಿದ್ದೆ ಕೇಳು. ನೋಡಿ ಗೈಸ್ ಏನಿರ್ಬೋದು. ಬಿಚ್ಚುಡು ಬಿಟ್ಟೋಗು ಅವ್ನ್ ಬಂದು ತಾಡಾಯ್ತಾನೆ. ನಾಯಿ. ಓ ಇದು ರಾಧಾಕೃಷ್ಣ. ಇದು ಚೆನ್ನಾಗಿ ಲೈಟ್ ಆತರ. ಲೈಟ್ಸ್ ಇದೆಯಾ? ಎಲ್ಲ ಲೈಟ್ ಚಮಕಿ ತರ ಇದೆ. ಯಾರ್ಯಾರು ಅಂತ ಬರ್ಕತಿದ್ಯಾ? 3D ಮತ್ತೆ ಹೋಗೋರ್ ಮನೆ ಮುಯ್ಯಕ್ಕೆ ಮತ್ ಬೇಡವಾ? ನಿಮ್ ಮದ್ವೆಗಳಿಗೆಲ್ಲ ಹಾಕ್ಬೇಕಲ್ಲ ಎಲ್ರು. ಎಲ್ಲ ನಂದು ಹುಟ್ಟಿಲೆ ಎಲ್ಲ ಅವಳದೆ ಅಂದ್ರೆ ಅವಳೆ ತಕ್ಕ ಹಾಕೋದು. ದರ್ಶು ಹಿಂದೆಗಡೆ ಇದ್ದಾರೆ. ಅದು ಕೊರೋನಾ ಬಂದು ಸತ್ತೋಯ್ತು. ಅಪ್ಪ ಅಲ್ಲಿಲ್ವಾ ಅವ್ರು ಹುಡುಗ ಬರ್ದಿರೋದು ಅಲ್ವಾ? ಯಾವ ತರನಾರು ಕೊಡು ಬರೀತಾನ ಅವ್ನು. ನಮ್ಮ ಕಸ್ಬೇಕಲ್ಲ ನಾವು. ಏಯ್ ತೆಗ್ದೇಸಿ ಇನ್ನ ನೋಡಾಯ್ತಲ್ಲ ಇನ್ನೇನ್ ತೆಗ್ದೇಸಿ. ಎಸೆದಷ್ಟೇ. ಇದು ಇನ್ನೊಂದು ಕವರ್ ಓಪನ್ ಮಾಡು. ಅಡಿಕೆ ಹಾಕು ಕಿರಣ ಇದು ತುಂಬ ಸಾರಿ ಅಂತೆ. ಇಷ್ಟೇನಾ? ಮುಕ್ತಾಯನಾ? ಇನ್ಯಾವ್ದಿದೆ? ಚಿತ್ರಾನ್ನ, ಕೋಸಂಬರಿ, ಹಪ್ಪಳ ಮತ್ತು ಅದ್ರ ಜೊತೆಗೆ ಪಾಯಸನೂ ಇದೆ. ಚಿತ್ರಾನ್ನ ಮಾತ್ರ ನನ್ನ ಫೇವ್ರೆಟ್. ರೂಪ ಮನೇಲಿ ಆಂಟಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದರೆ ಚಿತ್ರಾನ್ನ 10 ಸಲ ಹಾಕಿಸ್ಕೊಂಡು ತಿಂದರೂ ಸಮಾಧಾನ ಆಗಲ್ಲ. ಇದು ಒಂದು ಲಾಸ್ಟ್ ಇವಾಗ ಇವ್ರು ಬಂದು ಕೊಟ್ಟಿರೋದು. ಇಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ರೂಪ ಎಲ್ಲ ಹೊರಟಿದ್ದಾಳೆ ಇವಾಗ. ಸೊ ಏನಂತಂದ್ರೆ ನಾಳೆ ರಿಸೆಪ್ಷನ್ ಇರೋದ್ರಿಂದ 5 ದಿನ ಆಯ್ತಲ್ವಾ. ಸೊ ಹಾಗಾಗಿ ಒಂದ್ಸಲಿ ಮನೆಗೆ ಹೋಗಿ ಬರ್ಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಇವಾಗ ಅಲ್ಲಿಂದ ಅಣ್ಣ ಮನೆಗೆ ಬಂದು ಚುಟ್ಟುನ ವಾಕ್ ಕರ್ಕೊಂಡ್ ಬಂದಿದ್ದೀವಿ. ನೋಡಿ ಇಲ್ಲಿ ಬಂದ ತಕ್ಷಣ ಇಡ್ತಾವಳೆ ಚೆನ್ನಾಗಿ. ಯಾರು ಯಾರು ಸೊ
ಸೊ ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕಂಪ್ಲೀಟಾಗಿ ನಾನು ಎಂಡ್ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಇದು ರಿಸೆಪ್ಷನ್ ಡೇ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ನವ ಜೋಡಿಗಳು ಅಂತ ಹೇಳಿ. ಸ್ಮೋಕ್ ಎಲ್ಲ ಹಾಕಿದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಡ್ರೆಸ್ ಕೂಡ ಇಬ್ಬರು ಬೆಳ್ಳಗಿರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಈ ಥರ ಎಲ್ಲ ಫೋಟೋಶೂಟೆಲ್ಲ ಮಾಡಿಸಿದ್ರು. ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್. ನನ್ನ ಮದುವೆಲೂ ಇದೇ ಥರ ಮಾಡಿಸಿದ್ದೆ. ನನ್ನ ಮದುವೆ ನೆನಪಾಯಿತು. ಗೈಸ್ ಇದು ಇವತ್ತಿನ ನನ್ನ ಔಟ್ಫಿಟ್ ಹೇಗಿದೆ. ಕೆಲವೊಂದು ವೀಡಿಯೋಸ್ನ ಹಾಕಿರ್ತೀನಿ, ನಂಗೆ ಇಲ್ಲಿ ಕೂತ್ಕೊಂಡಿರೋದ್ರಿಂದ ನಂಗೆ ಕರೆಕ್ಟಾಗಿ ತೋರ್ಸೋಕೆ ಆಗ್ತಾ ಇಲ್ಲ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಇವತ್ತು ತುಂಬ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಸೊ 2 ವೀಡಿಯೋನ ನಾನು ಮರ್ಜ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ನಿನ್ನೆ ಒಂದು ಗಿಫ್ಟ್ ಓಪನ್ ಮಾಡಿರೋದು ಆ್ಯಂಡ್ ಇವತ್ತಿನ ರಿಸೆಪ್ಷನ್ದು. ಸೊ ಎಲ್ಲ ಕ್ಲಿಪ್ನ ನಾನು ತೊಗೊಳಕ್ಕೆ ಹೋದರೆ ಒಂದು ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸ್ ಮಾತ್ರ ತಗೊಂಡಿದ್ದೀನಿ. ಇದಾದಮೇಲೆ ಇನ್ನೂ ಏನೇನು ಪ್ರೋಗ್ರಾಮ್ ಇದೆ, ಏನು ಇವತ್ತೇ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಗೈಸ್, ನೋಡಬೇಕು. ಸೊ ಇಲ್ಲಿ ಬೀಗ್ರೂಟ್ ಅಂದರೆ ನಾನ್ ವೆಜ್ ಮಾಡಿಸಿದ್ದಾರೆ. ನನಗೆ ಸ್ಮೆಲ್ ಅಂದ್ರೇ ಊಟ ಸೇರಲ್ಲ. ವೆಜ್ ಸಪ್ರೇಟ್ ಮಾಡಿಸಿದ್ದಾರೆ, ಬಟ್ ನನಗಲ್ಲಿ ಮನಸ್ಸೇ ಬರಲಿಲ್ಲ ತಿನ್ನೋಕ್ಕೆ. ಅದಕ್ಕೆ ಕಿರಣ್ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಹೋಟೆಲ್ಗೆ, ಅಲ್ಲೇ ಊಟ ಮಾಡ್ಕೊ ಅಂತ ಹೇಳ್ತಾ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಕಿರಣ್ ಅಂತ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂದರೆ ಗೈಸ್, ಸಿಕ್ಕಾಬಿಟ್ಟೆ. ನನಗಂತೂ ನನ್ನ ಮದುವೆಲಿ ಇಷ್ಟೊಂದು ರೆಡಿ ಆಗಿರಲಿಲ್ಲ ಅವನು. ನಮ್ಮ ಮದುವೆಲಿ ಅಷ್ಟು ಚೆನ್ನಾಗಿ ರೆಡಿ ಆಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದ. ಇವತ್ತು ನೋಡಿದ ತಕ್ಷಣ ಒಂದಷ್ಟು ಫೋಟೋಸ್ ತೊಗೊಂಡ್ರೆ ನಂಗೆ ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಇವಾಗ ಹೋಟೆಲ್ಗೆ ಹೋಗಿ ಫಸ್ಟು ಊಟ ಮಾಡೋದು. ಏನು ಚೆನ್ನಾಗಿರುತ್ತೆ ಏನೂ ಗೊತ್ತಿಲ್ಲ, ನೋಡಿಬಿಟ್ಟು ಊಟ ಮಾಡೋಣ ಬನ್ನಿ ಗೈಸ್. ಫಸ್ಟು ಆರ್ಡ್ರ್ ಮಾಡಿದ ಮಿಲ್ಕ್ ಶೇಕ್ ಬಂದಿದೆ. ಏನು ಮಿಲ್ಕ್ ಶೇಕ್ ಅವದು? ಮಸ್ಕ್ ಮಿಲನ. ಎಲ್ಲ ಫಂಕ್ಷನ್ನು ಮುಗೀತು. ಇದು ಇವಾಗ ಕಿರಣ್ ಫ್ರೆಂಡ್ ಮನೆ. ಸೊ ಅವ್ರ ಮನೆಗೆ ಬರ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಬರ್ತಾ ಇರೋದು. ಕಿರಣ್ಗೆ ಹೇಳ್ತಿದ್ರು ಯಶುನ ಕರ್ಕೊಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು, ಕರ್ಕೊಬಾ ಅಂತ ಕೇಳ್ತಾನೆ ಇದ್ರು. ಮನೆಗೆ ಬಂದೆ ಅಂತ ಹೇಳಿದ್ನಲ್ವಾ. ಸೊ ಎಂಟ್ರೆನ್ಸ್ ನೋಡಿ ಈ ಥರ ಇದೆ. ಸೊ ಫಸ್ಟು ಮನೆ ಒಳಗಡೆ ಬಂದ ತಕ್ಷಣ ಇವರೇ ನೋಡಿ ಮನೆ ಓನರು. ಮನೆ ಓನರ್ ಒಂದು ಸ್ವಲ್ಪ ಹಾಯ್ ಮಾಡಿ. ಸೊ ಇಷ್ಟು ಬಂದ ತಕ್ಷಣ ನೋಡಿ ಈ ಥರ ಬುದ್ಧದೊಂದು ಸ್ಟ್ಯಾಚು ಇದೆ. ನಮ್ಮ ಕಿರಣ್ ಅವರೆಲ್ಲ ನಿಂತಿದ್ದಾರೆ. ಸೊ ಈ ಥರ ಇದೆ. ಇಲ್ಲೊಂದು ಸೋಫಾ. ಸೊ ಅಲ್ಲಿಂದ ಬಂದರೆ ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಇದೆ. ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲೊಂದು. ನೆಕ್ಸ್ಟು ಹಿಂಗೆ ಒಳಗೋದ್ರೆ ಇದು ಒಂದು ಹಾಲ್. ಸೂಪರಾಗಿ ಕಾಣಿಸ್ತದೆ ಹಾಲು. ಇಲ್ಲೊಂದು ರೂಮ್ ಇದೆ. ಸೊ ನೆಕ್ಸ್ಟು ಹಿಂಗೆ ಬಂದರೆ ಸೊ ಇದು ವಾಶ್ರೂಮಾ? ಓಕೆ, ಆ ಕಡೆ ವಾಶ್ರೂಮ್ ಇದೆ. ಇಲ್ಲಿ ಹ್ಯಾಂಡ್ ವಾಶ್ಗೆ ಡೈನಿಂಗ್ ಟೇಬಲ್ಲು, ಅದಾದಮೇಲೆ ಫ್ರಿಜ್ಜು, ಇದು ಪೂಜಾ ರೂಮ್ ಇದೆ ಈ ಕಡೆ. ಆ್ಯಂಡ್ ಇದು ಹೆಣ್ಮಕ್ಳ ಫೇವ್ರೆಟ್ಟು ಅಡಿಗೆ ಮನೆ. ಈ ಕಡೆ ಸ್ಟೋರ್ ರೂಮಾ? ಸೊ ಇಲ್ಲಿ ಸ್ಟೋರ್ ರೂಮ್ ಈ ಥರ ಇದೆ ಗೈಸ್. ಸೊ ಈ ಮನೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ. ಹೌದಾ? ಹಾ, ಮೇಲ್ಗಡೆ ಹೋಗೋಣ. ಇನ್ನ ಇದು ಕೆಳಗಡೆ. ಸೊ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ ಈ ಕಡೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟು ಮೇಲ್ಗಡೆ ಇನ್ನೂ ಫ್ಲೋರ್ಸ್ ಇದೆ. ಸೊ ಮೇಲ್ಗಡೆ ಹೋಗಿ ನೋಡೋಣ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಮೇಲಿಂದ ಇವಾಗ ಹೋಗ್ತಾ ಇದ್ದೀವಿ. ಸೊ ಮೇಲ್ ಬಂದರೆ ಇಲ್ಲಿ ಒಂದು ಹಾಲ್ ಏನಿದು, ಬಟ್ ಆ ಲೈಟ್ ಚೆನ್ನಾಗಿ ಕಾಣಿಸ್ತದೆ. ಫೋಟೋಗೆ ಚೆನ್ನಾಗಿ ಬರುತ್ತಲ್ಲ ಬ್ಯಾಕ್ಗ್ರೌಂಡು. ಆಂಟ್ ನೋಡಿ ಅಲ್ಲಿ. ಸೊ ಇಲ್ಲೊಂದು ಕಬೋರ್ಡ್ ಇದೆ ಹ್ಯಾಂಡ್ ವಾಶ್ಗೆ. ಅದಾದಮೇಲೆ ಈ ಕಡೆ ಒಂದು ರೂಮ್ ಇದೆ. ಮತ್ತು ಈ ಕಡೆ ಬಂದರೆ
ಟೆರೆಸ್ ಬಾಲ್ಕನಿ ಥರ ನನ್ನ ಡ್ರೀಮ್ ಗೈಸ್. ನನಗಿದ್ದು ಹಾಕ್ಕೊಂಡು ಇಲ್ಲಿ ಬಾಲ್ಕನಿಯಿಂದ ನೋಡ್ಬೇಕಂತ ಆಸೆ. ಓಕೆ ಓಕೆ ಆಯಿತು. ಸೊ ಗೈಸ್ ನೆಕ್ಸ್ಟು ಇನ್ನೂ ಒಂದು ಸ್ಟೆಪ್ ಮೇಲೆ ಬಂದ್ವಿ. ಸೊ ನೋಡಿ ಗೈಸ್, ಇಲ್ಲೊಂದು ಮಿನಿ ಜಿಮ್ ಮಾಡ್ಕೊಂಡಿದ್ದಾರೆ ಇವರು. ಸೊ ಇಲ್ಲೊಂದು ಬಾಲ್ಕನಿನಾ? ಸೊ ಇಲ್ಲೊಂದು ಬಾಲ್ಕನಿ ಇದೆ. ಸೊ ಇಲ್ಲೊಂದು ಗೆಸ್ಟ್ ರೂಮ್ ತರ ಇದೆ ಇಲ್ಲಿ. ಓ ಸೊ ಗೈಸ್ ಇನ್ನ ಮೇಲಿದೆ, ಇನ್ನು ಮೇಲ್ಗಡೆ ಹೊಸ ಟ್ಯಾಂಕ್ ಚೇಂಜ್ ಮಾಡಿಸ್ಬೇಕಿತ್ತು, ಅದಕ್ಕೆ ಹೋಗಿದ್ದು. ಅದಕ್ಕಿಂತ ಮುಂಚೆ ನಿಮ್ ಜೊತೆನೆ ಹೋಗಿದ್ದು. ಈ ಮನೆ ನೋಡೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಂಗೆ ನಾವು ಈ ಥರ ಮನೆ ಮಾಡಬೇಕು ಗೈಸ್. ಈ ಥರ ನೆಕ್ಸ್ಟು ಪ್ಲ್ಯಾನ್ ಇದೆ. ಸೊ ಯಾವಾಗ ಮಾಡೋದು ಏನು ಅಂತ ನೋಡಬೇಕು. ಸೊ ಯಾವಾಗವ ನೀನು ಈ ಥರ ಮನೆ ಮಾಡೋದು ಹೇಳು, ಯಾವಾಗ ಮಾಡ್ತೀಯಾ? ದೇವರು ಕೊಡಲ್ಲ, ನಾವು ಟ್ರೈ ಮಾಡ್ಬೇಕು. ಅದ್ರಲ್ಲಿ ಒಂಚೂರು ಸಾಸಿವೆ ಕಾಳಷ್ಟು ಇರುತ್ತೆ ದೇವ್ರು. ಮಗು ಯಾವಾಗ? ಎಲ್ಲರದು ಕಾಮನ್ ಕ್ವಶನ್ ಅದು. ಈಗ ಯಾರ್ದೋ ಒಬ್ರದ್ದು ಏನೋ ಸಕ್ಸಸ್ ಆದಾಗ, ನಮ್ಮ ಮಗು ಹುಟ್ಟಾಗ ಸಕ್ಸಸ್ ಆಯ್ತು ಅಂತಾರಲ್ಲ, ಸೊ ಹಂಗೆ ಮಗು ಆದಾಗ ಹೊಸ ಮನೆ ಬರುತ್ತೆ. ಹೌದಾ? ಕಾಯ್ತಾ ಇರಿ ಕಿರಣ್ ನಾಗೇಶ್ ಅವರ ಹೊಸ ಮನೆ ಹೊಸ ಮಗು ಜೊತೆ. ಕಿರಣ್ ಜೊತೆ ಕಿರಣ್ ಜೊತೆ ಹೇಳ್ಬೇಕದನ್ನ. ಕಿರಣ್ ಜೊತೆ ನೀವು ನಿಮ್ಮ ಹೆಸರು? ನಾನು ಕಿರಣ್ ಜೊತೆ ಕಾರ್ತಿಕ್ ರಾಜ್, ಹಾಸನ್ ಸಿನ್ಸ್ 2000. ನಿಂದು ಅಕೌಂಟ್ ಹೇಳು ಯಾವ್ದು ಅಂತ. ಅಕೌಂಟ್ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾರೆ. ಸೊ ಅವ್ರ ಅಕೌಂಟ್ ನೇಮ್ನ ಹೇಳ್ತಾರೆ. ನಮ್ದು KR ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ. ಅಲ್ಲೆಲ್ಲ ಶಾರ್ಟ್ ಮೂವೀಸ್ ಕಂಟೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಫ್ರೀ ಆದಾಗ ನೋಡಿ. ಫ್ರೀ ಆದ್ಮೇಲೆ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೂ ಯಾರಾದ್ರೂ ಮಾಡ್ಬೇಕು ಈ ತರ ಅಂತಂದ್ರೆ ಅವ್ರ ಜೊತೆ ಮಾಡ್ಬೋದು, ಕೊಲಾಬ್ ಮಾಡ್ಬೋದು. ಶಾರ್ಟ್ ಮೂವಿ ಮಾಡ್ಬೇಕು ಅಂದ್ರೆ ಅದನ್ನ ಹೇಳಿ. ಅಯ್ಯಪ್ಪ ನಮ್ ಕಿರಣ್ಣ ಕರ್ಕೊಂಡ್ರೆ ಕ್ಯಾಮ್ರಾಮನ್. ಸೊ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾರೆ ಅಂತ ನಮ್ಮ ಕಿರಣ್ ನಮ್ಮ ಅವರು. ಮೊದಲನೇ ಸೊ ಇವರಿಬ್ರು ನನ್ ಮದ್ವೆಗಿಂತ ಮುಂಚೆ ಒಂದು ಶಾರ್ಟ್ ಮೂವಿ ಮಾಡಿದ್ರಂತೆ. ಅಫಿಷಿಯಲ್ ಕ್ಯಾಮ್ರಾಮನ್ ನಮ್ಮ ಕಿರಣ್ ಅವರಂತೆ. ಬಟ್ ಇದುವರೆಗೂ ಗೈಸ್ ನನಗಂತೂ ಒಂದಿನೂ ಕರೆಕ್ಟ್ ಆಗಿ ವಿಡಿಯೋ ಮಾಡ್ಕೊಟ್ಟಿಲ್ಲ. ಇನ್ಯಾರು ಮಾಡ್ಕೊಡ್ತಾರೆ? ಸೊ ಚೆನ್ನಾಗಿ ಮಾಡ್ಕೊಟ್ರೆ ನಾವು ಪ್ರೊಫೈಲ್ ಅಲ್ಲಿ ಪೋಸ್ಟ್ ಮಾಡಿರ್ತೀವಿ, ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಅದನ್ನ ಒಂದು 10 ರಿಂದ 15 ಶಾರ್ಟ್ಸ್ ತಗೊಂಡಿರ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಅದ್ ಬಿಟ್ರೆ ಇಷ್ಟೇ ಗೈಸ್. ಮನೆ ನೋಡಿದ್ರಲ್ಲ, ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಏನಿದೆ ಏನು ನೋಡೋಣ, ಕೆಳಗೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ನಾವು ಅಣ್ಣ ಮನೆಗೆ ಹೋಗಿದ್ವಲ್ಲ, ಆಂಟಿ ಅಂತೂ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆದರು. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಹೊಂದ್ಕೊತಾರೆ ಅಂತಂದರೆ ಮನ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಎಲ್ಲ ಓಪನ್ ಆಗಿ ಮಾತಾಡ್ತಾರೆ. ನಮ್ಮ ಗುಂಡನೂ ಅಷ್ಟೇ, ಅವಾಗ ಮದುವೆಗಿಂತ ಮುಂಚೆ ಇನ್ನೂ ಟಮ್ಟಮಕ್ಕಿದ್ದಂತೆ, ಅದನ್ನು ಹೇಳ್ತಾ ಇದ್ರು. ಇವಾಗ ಚೆನ್ನಾಗಿ ಮಾತಾಡೋದೆಲ್ಲ ಕಲಿಸಿದ್ಯಾ, ಹಂಗೆ ಹಿಂಗೆ, ಅವಾಗ ಮಾತಾಡ್ತಾನೆ ಇರಲಿಲ್ಲ ಅಂತೆಲ್ಲ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮನೇನೂ ಅಷ್ಟೇ ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹೆಂಗೆ ಬೇಕು ಫೆಸಿಲಿಟಿ ಆ ಥರ. ಸೊ ರೂಮ್ಗಳು ಅಷ್ಟೇ ತುಂಬ ಇದೆ, ಒಂದು 4-5 ರೂಮ್ ಅಂತ 4 ಇದೆ ಅಲ್ವಾ ಅನ್ಸುತ್ತಲ್ಲ, 4 ರೂಮ್ ಅಂತೂ ಇದೆ. ಮನೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೈಸ್. ಏನಾದರೂ ಫಂಕ್ಷನ್ ಅದು ಇದು ಆದರೆ ಒಂದು 3 to 4 ಅಫ್ಟಿಯರ್ ಏನೋ ಇದೆ ಅನ್ಸುತ್ತೆ. ಮನೆ ಆ ಕಡೆ ಕಲ್ವ ಹೇಳಿದ್ದು. ಹಾಂ ಇಲ್ಲೇ ಪ್ರಕೃತಿ ಅನ್ಸುತ್ತೆ, ಇದೇ ನಾನು ಹೇಳಿದ್ದವ. ಇನ್ನು ಮುಂದೆ ಯಾವುದೋ ಈ ರೋಡಲ್ಲಿ ಸಿಗುತ್ತೆ. ಸೊ ಬಾರ್ನ ಹೋಟೆಲ್ ಅಂತ ಹೇಳ್ತಿದ್ದೀನಿ ಅವ, ಈ ರೋಡಲ್ಲಿ ಹೋಗ್ತಾ ಸಿಗುತ್ತಲ್ವಾ, ನಾನು ಅದನ್ನೇ ಹೇಳಿದ್ದು. ಹಾಂ ಸೊ ಇಷ್ಟೇ ಗೈಸ್. ಈ ಒಂದು ವ್ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರ. ಫಸ್ಟ್ ನನಗಂತೂ ಸಿಕ್ಕಾಪಟ್ಟೆ ಈ ವ್ಲಾಗ್ ಎಡಿಟ್ ಮಾಡೋಕ್ಕೆ ಒಂಥರ ಖುಷಿ. ಎಂಜಾಯ್ ಮಾಡಿರ್ತೀರ ನೀವು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟು ಇದೇ ಥರ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ, ಬಟ್ ನೀವು ನೋಡಬೇಕಷ್ಟೇ. ಸೊ ಸ್ಟಾರ್ಟಿಂಗ್ ಚೆನ್ನಾಗಿಲ್ಲ ಅಂತ ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ಆ್ಯಕ್ಚುಲಿ ತುಂಬ ಫನ್ ಆಗಿರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೂ ಅನ್ಸುತ್ತೆ ಏನು ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಸ್ಲೋವಲ್ಲಿ ಹೋಗ್ತಾ ಇರುತ್ತೆ ವಿಡಿಯೋ ಅಷ್ಟೇ ಅಲ್ವಾ ಗುಂಡು? ಹೌದು. ಸೊ ಇಷ್ಟೇ ಗೈಸ್. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.